ಮಾಡಿರ್ತಕ್ಕಂಥದ್ದು ಮತ್ತು ಕೊರೋನಾ ಸಂದರ್ಭದಲ್ಲಿ 5,000 ಜನರಿಗೆ ಕಿಟ್ ಕೊಡ್ತಕ್ಕಂಥ ಸಾಮಾಜಿಕ ಕಾರ್ಯವನ್ನು ಕೂಡ ಹಾಕ್ಕೊಂಡಿದ್ದಾರೆ. ಅದರ ಜೊತೆಗೆ ಇವತ್ತು SLCಯಲ್ಲಿ ಪಾಸಾಗಿರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳಿಗೂ ಕೂಡ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡಿ ಅವರಿಗೆ ಪ್ರೋತ್ಸಾಹ ಮಾಡಬೇಕು. ಯಾಕಂದರೆ ಇವತ್ತು ಭಾಳಷ್ಟು ಜನ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಮನುಷ್ಯನ ಜನ್ಮ ಭೂಮಿಗೆ ಬಂದ ಮೇಲೆ ಮನುಷ್ಯ ಅಂಥೇಳಿ ಏನಾದರೂ ನಾವು ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕಾದ್ರೆ ಇವತ್ತಿನ ಕಾಲಮಾನದಲ್ಲಿ ಶಿಕ್ಷಣದಿಂದ ಮಾತ್ರ ಸಾಧ್ಯ. ಯಾವ ಮನುಷ್ಯನಿಗೆ ಶಿಕ್ಷಣ ಇಲ್ಲ, ಅದಕ್ಕೆ ಹೇಳ್ತಾರೆ ವಿದ್ಯೆ ಇಲ್ಲದವನು ಹದ್ದಿಗಿಂತ ಕಡೆ. ವಿದ್ಯೆ ಭಾಳ ಮುಖ್ಯ ಇದೆ. ಈ ಸಮಾಜದಲ್ಲಿ ಭಾರತ ದೇಶದ ಇತಿಹಾಸವನ್ನು ತೆಗೆದು ನೋಡಿದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತ ಕುಟುಂಬದಲ್ಲಿ ಹುಟ್ಟಿ ಒಬ್ಬ ಒಳ್ಳೆಯ ವಿದ್ಯಾವಂತನಾಗಿ ಅಸ್ಪೃಶ್ಯತೆ ಜಾತೀಯತೆ ತಾಂಡವಾಡ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಕೂಡ ಅನೇಕ ಕಷ್ಟಪಟ್ಟು ವಿದ್ಯಾಭ್ಯಾಸವನ್ನು ಮಾಡಿದರ ಫಲವಾಗಿ ಅವರ ಹೆಸರು ಇವತ್ತು ಅಜರಾಮರವಾಗಿ ಭಾರತ ದೇಶದ ಇತಿಹಾಸ ಪುಟದಲ್ಲಿ ವಿಶ್ವದ ಪುಟದಲ್ಲಿ ವಿಶ್ವಮಾನವನಾಗಿ ಹೆಸರು ಬರಲಿಕ್ಕೆ ಕಾರಣಭೂತ ಏನಂದರೆ ಅವರು ಕಷ್ಟಪಟ್ಟು ಓದಿರ್ತಕ್ಕಂಥ ವಿದ್ಯಾಭ್ಯಾಸದಿಂದ. ಆದ ಕಾರಣ ಮಕ್ಕಳಿಗೆ ವಿದ್ಯಾಭ್ಯಾಸ ಕಂಪ್ಯೂಟರ್ ಯುಗ, ಕಾಂಪಿಟೇಷನ್ ಯುಗ, ಇಂಥ ಒಂದು ಸಂದರ್ಭದಲ್ಲಿ ಇವತ್ತು 12ನೇ ಶತಮಾನದಲ್ಲಿ ಅದಕ್ಕಿಂತ ಪೂರ್ವದಲ್ಲಿ ಅನೇಕ ಶರಣರು ಸಂತರು ಹೇಳಿ ಹೋಗಿರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಅದು ವಿದ್ಯಾಭ್ಯಾಸದಿಂದಲೇ ಮಾತ್ರ ಸಾಧ್ಯ ಇದೆ. ಆದ ಕಾರಣ ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗಿ ಮತ್ತು 13 SLCಯಿಂದ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ವರೆಗೆ ಆ ವಿದ್ಯಾರ್ಥಿ ಆದವನು ಆ ವಯಸ್ಸಿನಲ್ಲಿ ಬೇರೆ ರೂಪನೇ ತಾಳ್ತಕ್ಕಂಥ ವಿಚಾರಗಳು ಬರ್ತದೆ. ಮನಸ್ಸು ಯಾವಾಗ ಹೆದರುತ್ತೆ ನಾವು ಅವತ್ತು ಸತ್ತಂಗೆ. ಆ ರೀತಿಯ ಬದುಕು ನಮಗೆ ಬೇಡ. ಹಾಗಾಗಿ ಮಕ್ಕಳು ಯಾವತ್ತೂ ಮಾನಸಿಕವಾಗಿ ಗಟ್ಟಿಯಾಗಬೇಕು. ಅದರಲ್ಲೂ ಹೆಣ್ಣು ಮಕ್ಕಳು ಅತಿ ಹೆಚ್ಚು ಮಾನಸಿಕವಾಗಿ ಗಟ್ಟಿಯಾಗಬೇಕು. ಎಲ್ಲದನ್ನ ಎದುರಿಸುವಂತ ಶಕ್ತಿ ನಿಮಗೆ ಬರಬೇಕು. ಯಾವತ್ತು ಇದನ್ನ ನೀವು ಕಲಿತೀರಾ, ಎಲ್ಲಿ ಬೇಕಾದ್ರೂ ನಿಂತ್ಕೊಂಡು ನಾವು ಮಾತಾಡ್ಬೋದು, ಎಲ್ಲಿ ಬೇಕಾದ್ರೂ ನಿಂತ್ಕೊಂಡು ಕೆಲಸ ಮಾಡ್ಬೋದು. ಆ ಧೈರ್ಯ ಬರುತ್ತೆ. ದಯಮಾಡಿ ತಂದೆ ತಾಯಿಗಳಿಗೂ ನಾವು ಕೇಳ್ಕೊಳ್ಳೋದಿಷ್ಟೇ, ಮಕ್ಕಳಿಗೆ ಒತ್ತಡ ಏರಿಸಿ ಓದಿಸುವಂಥ ಕೆಲಸ ಮಾಡಬೇಡಿ. ಮಕ್ಕಳು ಓದನ್ನು ಪ್ರೀತಿಸಿ ಓದಬೇಕು. ಅವಾಗಲೇ ಏನನ್ನು ಬೇಕಾದರೂ ಸಾಧಿಸ್ಬೋದು. ಯಾವತ್ತು ಮಕ್ಕಳು ಶಿಕ್ಷಣವನ್ನು ಪ್ರೀತಿಸ್ತಾರೆ ಅವತ್ತು ತಮ್ಮ ಗುರಿಯನ್ನು ಮುಟ್ಟಬಹುದು. ಯಾವತ್ತು ಈ 4ರಿಂದ 5 ವರ್ಷ ನಾವೇನಾದರೂ ಓದೋದ್ರಲ್ಲಿ ಸ್ವಲ್ಪ ಹಿಂದರಿದ್ರೆ ನಮ್ಮ ಜೀವನ ಪರ್ಯಂತ ಬದುಕನ್ನು ಕಟ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಈ 6 ವರ್ಷ SLCಯಿಂದ ನಾವು ಡಿಗ್ರಿ ಏನು ಮುಗಿಸ್ತೀವಿ ಅಲ್ಲಿವರೆಗೂ ನಿಮ್ಮ ಶ್ರಮ ಯಾವ ರೀತಿ ಇರಬೇಕು ಅಂದರೆ ಬುಕ್ಕನ್ನು ಬಿಟ್ಟು ಬೇರೆ ಕಡೆ ಯಾರನ್ನೂ ನೋಡಬಾರ್ದು. ನನ್ನ ಗುರುಗಳು ನಮ್ಗೆ ಯಾವಾಗಲೂ ಒಂದು ಉದಾಹರಣೆ ಕೊಡ್ತಾ ಇದ್ರು. ಕಾಲೇಜಲ್ಲಿ ಈ ಹೈಸ್ಕೂಲು ಕಾಲೇಜು ಬಂದಾಗ ಮಕ್ಕಳ ಚಂಚಲತೆ ಜಾಸ್ತಿ ಇರುತ್ತೆ. ಮನಸ್ಸು ಮಕ್ಕಳಿಗೆ ಬೇರೆ ಕಡೆ ವ್ಯಾಮೋಹ ಜಾಸ್ತಿ ಆಗುತ್ತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಆ ಮನಸ್ಸು ಆ ರೀತಿ ಇರುತ್ತೆ. ಬಿಸಿ ರಕ್ತ ಗೊತ್ತಾಗೋದಿಲ್ಲ. ಆಗ ಮಕ್ಕಳೇನು ಮಾಡ್ತಾರೆ, ಎಲ್ಲೋ ಒಂದು ಕಡೆ ತಪ್ಪು ದಾರಿಗೆ ಹೋಗುವಂಥ ಕೆಲಸ ಆಗ್ಬಿಡುತ್ತೆ ಕೆಲವೊಮ್ಮೆ. ನಮ್ಗೆ ಯಾವಾಗಲೂ ಹೇಳ್ತಾ ಇದ್ರು. ಒಂದು ಉದಾಹರಣೆ ಹೇಳ್ತೀನಿ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ ನಮ್ಮ ಗುರಿ ಯಾವ ರೀತಿ ಇರಬೇಕು ಅಂತ. ಎಷ್ಟೇ ಈಗ ಸಚಿನ್ ತೆಂಡೂಲ್ಕರ್ ಓದಿದ್ದು 3ನೇ ಕ್ಲಾಸು, ಡಾಕ್ಟರ್ ರಾಜ್ಕುಮಾರ್ ಓದಿದ್ದು ಕಡಿಮೆ, ಸಾಧನೆ ತುಂಬ ದೊಡ್ಡದ್ದು. ಒಂದು ಹುಡುಗನ್ ಕೇಳ್ತಾ ಇದ್ರಂತೆ, ಯಾಕೋ ಇಷ್ಟೊಂದು ಮಂಕಾಗಿದೆಯಾ, ಯಾವುದು ಸರಿಯಾಗಿ ಮಾರ್ಕ್ಸ್ ತಗೊಳ್ತಾ ಇಲ್ಲ, ಓದ್ತಾ ಇಲ್ಲ, ಏನಾಯ್ತು? ಮನೇಲಿ ತಂದೆ ತಾಯಿ ಕೇಳಿದ್ರು, ಇವನು ಹೇಳ್ತಿಲ್ಲ, ಯಾವಾಗಲೂ ಸುಮ್ಮನೆ ಕೂತಿರೋನು, ಸುಮ್ಮನೆ ನೋಡೋನು, ಏನಾಯ್ತು ಎಲ್ಲರಿಗೂ ಬಂದ. ಒಂದ್ಸರಿ ಶಿಕ್ಷಕರು ಕೇಳಿದ್ರಂತೆ, ಏನಾಯ್ತು, ಎದುರುಬೇಡ ಹೇಳು ನನ್ನ ಹತ್ರ ಅಂತ. ಯಾಕೆ ಮಾರ್ಕ್ಸ್ನೆಲ್ಲ ಕಡಿಮೆ ತೆಗಿತಾ ಇದೆಯಾ ಅಂತ. ಸರ್ ಇಲ್ಲ ಸರ್, ನಾನು ಆ ಹುಡುಗಿನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಓದು ತಲೆಗೆ ಹತ್ತುತ್ತಾ ಇಲ್ಲ. ಹುಡುಗಿನ ಪ್ರೀತಿ ಮಾಡೋದಕ್ಕೂ ಓದ್ ತಲೆಗೆ ಇಲ್ಲ ಸರ್, ಬುಕ್ ನೋಡಿದಾಗ ಬರೀ ಅವಳ ಮುಖನೇ ಬರ್ತಾ ಇದೆ, ನಂಗೆ ಓದಕ್ಕೆ ಕಷ್ಟ ಆಗ್ತಾ ಇದೆ, ಓದಕ್ಕಾಗ್ತಾ ಇಲ್ಲ. ಅದಕ್ಕೆ ಅವ್ರೊಂದು ಉದಾಹರಣೆ ಕೊಟ್ಟರು ಅಂತೆ. ಸಚಿನ್ ತೆಂಡೂಲ್ಕರು ಪ್ರೀತಿ ಮಾಡಿ ಮದುವೆ ಆಗಿದ್ದು ಕಣೋ. ಸಚಿನ್ ತೆಂಡೂಲ್ಕರು ಆಟ ಆಡಕ್ಕೆ ನಿಂತ್ಕೊಂಡಲ್ಲ ಕ್ರಿಕೆಟ್ ಮೈದಾನದಲ್ಲಿ, ಮೊದಲನೇ ಮ್ಯಾಚು ಅವನೇನಾರ ಬ್ಯಾಟ್ ಹಿಡ್ಕೊಂಡು ನಿಂತಾಗ ಅವನ ಹೆಂಡತಿ ಡಾಕ್ಟ್ರೇ ಕಣ್ಣಿಗೆ ಬಿದ್ದುಬಿಟ್ಟಿದ್ರೆ ಸಚಿನ್ ತೆಂಡೂಲ್ಕರ್ ಔಟ್ ಆಗ್ಬಿಟ್ಟಿರೋನು.
ಅವತ್ತು ಸಚಿನ್ ತೆಂಡೂಲ್ಕರ್ಗೆ ಖಂಡಿತ ಬಾಲು ಯಾವ ರೀತಿ ಹೊಡಿಬೇಕು ಅನ್ನೋದು ಅವನು ಗುರಿ ಇಟ್ಟು ಹೊಡೆದ್ನೋ ಇವತ್ತು ಇಡೀ ಪ್ರಪಂಚದಲ್ಲಿ ಕ್ರಿಕೆಟ್ನ ದೇವರು ಅಂತ ಕರೆಸ್ಕೊಂಡ. ಪ್ರೀತಿನೂ ಬಿಡ್ಲಿಲ್ಲ, ಆಮೇಲೆ ಪ್ರೀತಿ ಮಾಡಿ ಮದುವೆ ಆದ. ನಮ್ಮ ಗುರಿ ಯಾವತ್ತು ಅದಿರ್ಬೇಕು. ಓದೋಕ್ ನಿಂತರೆ ಆ ಕಡೆ ಈ ಕಡೆ ಗಮನ ಅಲ್ಲಿ ಇಲ್ಲಿ ಹೋಗ್ಬಾರ್ದು, ಓದೋದ್ರ ಮೇಲೆ ಇರ್ಬೇಕು. ಯಾವತ್ತು ನಮ್ಮ ಗುರುಗಳು ನಮ್ಗೆ ಹೆಚ್ಚಿಸೋರು, ನೀವು ಓದೋದ್ರ ಕಡೆ ಗಮನ ಕೊಡಿ, ಇಲ್ಲ ಅಂದ್ರೆ ಮುಂದೆ ಜೀವನ ಕಷ್ಟ. ಯಾಕಂದ್ರೆ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಈಗ ಎಷ್ಟೋ ಜನ ಬಡವರು ಇರ್ತಾರೆ, ತಂದೆ ತಾಯಿಗಳು ಓದ್ಸೋಕೆ ಕಷ್ಟ ಆಗ್ತಾ ಇರುತ್ತೆ. ಅವ್ರಿಗೊಂದು ಕನಸು, ನನ್ನ ಮಗ ಚೆನ್ನಾಗಿ ಓದಬೇಕು. ಸಾಲ ಮಾಡ್ತಾರೆ, ಫೀಸ್ ಕಟ್ತಾರೆ, ಇಲ್ಲ ಯಾರನ್ನೋ ಹಿಡ್ಕೊಳ್ತಾರೆ, ಇದೊಂದು ಫೀಸ್ ಕಟ್ಕೊಡಿ ನಮ್ಮ ಮಗನ ಓದಿಸ್ತಾ ಇದ್ದೀನಿ ಅಂತ ಕೇಳ್ತಾರೆ. ಯಾವತ್ತು ಮಕ್ಕಳು ಚೆನ್ನಾಗಿ ಓದಿ ಒಂದ್ ಒಳ್ಳೆ ಕಡೆ ಕೆಲಸ ಸೇರ್ತಾರೋ ಅವತ್ತು ತನ್ನ ಸ್ವಂತ ಮನೆ ಕಟ್ಕೊಳ್ತಾನೆ, ಕಾರ್ ತೆಗೆದುಕೊಳ್ತಾನೆ.